ಇವರೆಲ್ಲ ಸಾವಿರಾರು ನಮ್ಮ ಯುವಕರು ಪ್ರಾಣ ಕೊಟ್ಟು ಸ್ವಾತಂತ್ರ್ಯ ಶೂನ್ಯನ ಅವ್ರು ಸಾವಿರ ಸಲ ತಂದಾರೆ. ನಮ್ಮ ಹಿಂದೂಗಳ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾವೆಲ್ಲ ಬಂದಾಗಬೇಕು ಬಂಧುಗಳೇ. ಮದ್ದೂರಿಗೆ ಬಂದಾಗ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಹೋದ ಸಲ ಬಂದಾಗ ಗಣಪತಿ ಕಾರ್ಯಕ್ರಮದಲ್ಲಿ ಸುಮಾರು 20-25 ಜನ ಸೇರ್ತಾರಂದ್ರೆ ಮುಂದಿನ ದಿವಸಗಳಲ್ಲಿ ನಾನು ಇಡೀ ರಾಜ್ಯದಲ್ಲಿ ಈಶಾನ್ಯ ಮೂಲೆಯಿಂದ ನಮ್ಮ ಏನಲ್ಲಿ ಗಣಪತಿ ಅದಲ್ಲ ಅಲ್ಲಿ ಪೂಜೆ ಮಾಡಿ ಇಡೀ ಚಾಮರಾಜನಗರದಿಂದ ಬೀದರ್ವರೆಗೆ ಹಿಂದೂ ಸಮಾಜವನ್ನು ಜಾಗೃತಿ ಮಾಡುವಂಥ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ಪ್ರತಿ ತಾಲೂಕಿಗೆ ಬರ್ತೀನಿ, ಹಿಂದೂಗಳನ್ನು ಒಕ್ಕಟ್ಟು ಮಾಡ್ತೀನಿ. ಮುಂದೆ ಒಬ್ಬರು ಯಾರೋ 50 ವರ್ಷದ್ದು ಏನೋ ದೊಡ್ಡ ಕಾರ್ಯಕ್ರಮ ಚಿತ್ರದುರ್ಗ ದಾವಣಗೆರೆಗೆ ಮಾಡೋದ, ಅಲ್ಲೇ ನಾನು 25 ಲಕ್ಷ ಹಿಂದೂಗಳನ್ನು ಕೂಡಿಸಿ 2028ಕ್ಕೆ ಕರ್ನಾಟಕದಲ್ಲಿ ಹಿಂದೂ ಪರವಾದ ಸರ್ಕಾರ ಬರಲಿಕ್ಕೆ ಒಂದು ಪ್ರತಿಜ್ಞಾನ ಕಾರ್ಯಕ್ರಮವನ್ನು ಮಾಡ್ತೀನಿ. ನೀವೆಲ್ಲರೂ ಆ ಕಾರ್ಯಕ್ರಮ ಬರ್ರಿ. ಇವತ್ತು ಇಲ್ಲಿ ಸೇರಿದವ್ರನ್ನ ಯಾರನ್ನೂ ನಿಮ್ಗೆ ರೊಕ್ಕ ಕೊಟ್ಟು ತಂದಿಲ್ಲ, ನಿಮ್ಮ ಬಾಡಿಗೆ ಕೊಟ್ಟು ಟೆಂಪೋ ಟ್ಯಾಕ್ಸ್ನಾಗ ಹಾಕೊಂಡು ಬಂದಿಲ್ಲ, ಡಾಬಾದಾಗ ನಿಮಗೆ ಕೋಳಿ ಕುರಿ ತಿನ್ಸಿಲ್ಲ, ದಾರು ಕುಡಿಸಿಲ್ಲ. ಗುರುಗಳ ಸಾನ್ನಿಧ್ಯ ನಾವು ಬರ್ತೀವಿ ಅಂದ್ರೆ ಪುಕ್ಕಟ್ಟು ಸೇರಿದಂಥ ಜನ ಇಟ್ಟಾಗಿದೆ. ಅಂದ್ರೆ ಎಷ್ಟೋ ಕಡೆ ನಾನು ಹೋಟೆಲ್ದಾಗ ಎಲ್ಲರೂ ಚಹಾ ಕುಡಿಯಾಗ, ನಾಷ್ಟ ಮಾಡಾಗ, ಊಟ ಕೂತಾಗ ಇನ್ನಾಗ ನಾವು ಇದರಲ್ಲಿ ಟಿಫನ್ಸ್ ಯಾವುದು ಅಲ್ಲಿ ಪಾಪ ಮಾಲೀಕರು ಮದ್ದೂರು ವಡಿ ಕಾಫಿ ಮಾಡಿಸೋದು ಕುಡಿಯಾಗ ಒಂದಿಷ್ಟು ಹಿರಿಯರು ಬಂದು ಹೇಳಿದ್ರು, ಭಾಳ ವಯಸ್ಸಲ್ಲ, ಯತ್ನಾಳ್ ನಿಮ್ಮಂತ ಒಬ್ಬ ಗಂಡಸ ಕರ್ನಾಟಕಕ್ಕೆ ಬೇಕಾಗಿದೆ, ಗಟ್ಟಿಯಾಗಿ ಮಾತಾಡಬೇಕಾಗಿದೆ. ಬರೇ ನಾಟಕ ಅವ್ರು ಬರೋಣ ನಾವು ಸಹೋದರಂಗಿರ್ಬೇಕು. ಸಹೋದರ ಏನು ಸುಧಾರಿ ಇರ್ತೀವಿ, ಅವ್ರೆಂದು ಸಹೋದರರು ಆಗೋದೇ ಇಲ್ಲ. ನಮ್ಮವ್ರನ್ನ ಸಹೋದರ ಮಾಡ್ಕೊಡ್ರಿ, ನಮ್ಮ ಹಿಂದುಳಿದವ್ರನ್ನ ಸಹೋದರ ಮಾಡ್ಕೊಡ್ರಿ, ದಲಿತನ ಸಹೋದರ ಮಾಡ್ಕೊಡ್ರಿ. ನಾವು ಎಲ್ಲರೂ ಜೀವಂತ ನೋಡ್ರಿ. ಮೊನ್ನೆ ದಲಿತ ಹುಡುಗನದು ದಿಲ್ಲಿ ಒಳಗೆ ಬರೀ ಬಣ್ಣ ಹತ್ತಿದ್ದಕ್ಕೆ, ಸ್ವಲ್ಪ ಬಣ್ಣ ಹತ್ತಿದ್ದಕ್ಕಲ್ಲ, ಏನ್ ಮಾಡಿದ್ರು ದಲಿತ ಹುಡುಗನ ಕೊಲೆ ಮಾಡಿದ್ರ. ಅವನ ಹೆಸರೇನು? ತರುಣ. ಎಷ್ಟು ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರು ವಿಚಾರ ಮಾಡಿದ್ರು. ಯಾರು ಒಬ್ಬರಿಗೆ ಕರ್ನಾಟಕದ ದಲಿತ ಸಂಘಟನೆದವರು ಅದನ್ನ ಖಂಡನೆ ಮಾಡಿದ್ರ. ದಲಿತ ಬಲಿಯಾಗಿದ್ದು ದಲಿತ. ಇವತ್ತು ಅವನ ಪರವಾಗಿ ಹೋರಾಟ ಮಾಡ್ತಾ ಇರೋರು ಬಜರಂಗದವರು, ಶ್ರೀರಾಮಚಂದ್ರದವರು, ಹಿಂದೂ ಪರ ಸಂಘಟನೆಗಳು. ನಾವೇ ನಿಮಗೆ ಬರೋರು, ನೀವೇ ನಮಗೆ ಬರೋರು. ಅದನ್ನ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಏನಾರ ನ್ಯಾಯ ಸಿಕ್ತಿತ್ತು ಅದು ಹಿಂದೂಗಳಿಂದಲೇ ಒಂದಿಲ್ಲ ಒಂದು ದಿವಸ ನಾವು ನ್ಯಾಯ ತಗೋತೀವಿ ಅಂತೇಳಿ ಅವತ್ತು ನಾ ಅಸೆಂಬ್ಲಿ ಒಳಗೆ ಹೇಳಿದೆ. ಅಂಬೇಡ್ಕರ್ ಅವರು ಪ್ರತ್ಯೇಕ ದೇಶ ಬೇಡಿದ್ರೆ, ದಲಿತ ಸ್ಥಾನ ಬೇಡಿದ್ರೆ ಕೊಡ್ಲೇಬೇಕಾಗ್ತಿತ್ತು. ಆದ್ರೆ ಅಂಬೇಡ್ಕರ್ ದಲಿತ ಸ್ಥಾನ ಬೇಡಲಿಲ್ಲ. ಪಾಕಿಸ್ತಾನಕ್ಕೆ ಹೋಗೋ ದಲಿತರಿಗೆ ಹೋಗಬೇಡ ಅಂತ ಹೇಳಿದವರು ಅಂಬೇಡ್ಕರ್. ಒಬ್ಬ ಹೋದ ಯಾರು ಮೊಹಮ್ಮದ್ ಅಲಿ ಜಿನ್ನಾ ಮಾತು ಕೇಳಿ, ಯಾರು ಜೋಗೀಂದ್ರನಾಥ್ ಮಂಡಲ್ ಅಂತ ಒಬ್ಬ ದೊಡ್ಡ ದಲಿತ ಲೀಡರ್, ಅಂಬೇಡ್ಕರ್ ಸಮನಾದಂತ ಲೀಡರ್ ಒಬ್ಬ ಜೋಗೀಂದ್ರನಾಥ್ ಮಂಡಲ್ ಅಂತಿದ್ರು. ಅವ್ರಿಗೇನು ಹೇಳ್ಬಿಟ್ಟ ಮೊಹಮ್ಮದ್ ಅಲಿ ಜಿನ್ನಾ, ನೀವು ದಲಿತರನ್ನ ನೋಡ ಬಂದ್ಬಿಟ್ರಿ ಪಾಕಿಸ್ತಾನಕ್ಕೆ, ನಿಮ್ಮನ್ನ ಅಣ್ತಂಬರಂಗ್ ನೋಡ್ಕೊತೀನಿ ಅಂತ ಹೇಳಿ ಪಾಪ ದಲಿತನ ಕರ್ಕೊಂಡು ಪಾಕಿಸ್ತಾನಕ್ಕೆ ಹೋದ್ರು. ಪಾಕಿಸ್ತಾನದ ಪ್ರವಾಸಿಗಳಾದ್ರು. ಮೊದಲನೇ ಪಾಕಿಸ್ತಾನದ ಕಾನೂನು ಮಂತ್ರಿ ಯಾರು ಗೊತ್ತಾ? ಜೋಗಿನಾಥ್ ಮಂಡಲ್. ಅಂಬೇಡ್ಕರ್ ಹೋಗೋದು ಮಾತಾಡ್ತಾರೆ ಜೋಗಿನಾಥ್ ಮಂಡಲ್ಗೆ, ದಲಿತರನ್ನ ಕರ್ಕೊಂಡು ನೀವು ಹೋಗಬೇಡ ಪಾಕಿಸ್ತಾನದಾಗ, ಎಲ್ಲೂ ದಲಿತರು ಅವ್ರಿಗೆ ರಕ್ಷಣೆ ಸಿಗುವುದಿಲ್ಲ ಅಂತ ಹೇಳಿದ್ರು ಸಹ ಜೋಗಿನಾಥ್ ಮಂಡಲ್ ಏನೋ ಜಿನ್ನಾ ಹೇಳಿದಕ್ಕೆ ಹೋದ. ಗುರುಗಳೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೀಲಿಲ್ಲ ಆ ಪುಣ್ಯಾತ್ಮರು. ಸಾಕಷ್ಟು ದಲಿತರ ಮೇಲೆ ದೌರ್ಜನ್ಯ ಆಗಲಕತ್ತು ಪಾಕಿಸ್ತಾನದಾಗ. ಅವಾಗ ಅವತ್ತಿನ ಪಾಕಿಸ್ತಾನ ಪ್ರಧಾನಮಂತ್ರಿ ಬಳಿ ಆ ಜೋಗಿನಾಥ್ ಮಂಡಲ್ ಮಂತ್ರಿ, ಕಾನೂನು ಮಂತ್ರಿ ಹೋಗಿ ವಿನಂತಿ ಮಾಡ್ಕೊಂಡಿರಲಿಲ್ಲ, ನನ್ನ ದಲಿತ ಸಮುದಾಯಕ್ಕೆ ಭಾಳ ಅತ್ಯಾಚಾರ ಮಾಡ್ಲಕತ್ತಾರೆ, ನಮ್ಮ ಹೆಣ್ಮಕ್ಳ ಮ್ಯಾಗ ಇದು ಮಾಡ್ಲಕತ್ತಾರೆ, ಅದಕ್ಕೆ ನೀವು ರಕ್ಷಣೆ ಕೊಡ್ಬೇಕಂದ್ರೆ ಏನು ಹೇಳಿದ್ರು ಪಾಕಿಸ್ತಾನದ ಅಂದಿನ ಪ್ರಧಾನಮಂತ್ರಿ ಆ ಜೋಗಿನಾಥ್ ಮಂಡಲ್ ಕಾನೂನು ಮಂತ್ರಿಗೆ ಏನು ಹೇಳಿ ಗೊತ್ತಿತ್ತೇನು?
ಅಲ್ಲಿ ಮೊಹಮ್ಮದ್ ಅಲಿ ಜಿನ್ನಾಗ ಹೋಗಿ ಹೇಳತ್ತಂತ. ಮೊಹಮ್ಮದ್ ಅಲಿ ಜಿನ್ನಾ ಸತ್ತೋಗ್ಯಾನ, ಹೆಂಗೆ ಮಾಡಿ ಅವ ಸತ್ತೋಗ್ಯಾನಂದ್ರೆ ನೀನು ಸತ್ತೋಗಿರ್ಬೇಕು. ಆ ಜೋಗಿನಾಥ್ ಮಂಡಲ್ ರಾತ್ರೋರಾತ್ರಿ ಭಾರತಕ್ಕೆ ಓಡಿ ಬಂದು ಒರಿಸ್ಸಾದಲ್ಲಿ ಒಂದು ಸ್ಲಮ್ನಾಗಿದ್ದು ಕೊನೆ ಪ್ರಾಣ ಭಾರತದಲ್ಲಿ ಕಳ್ಕೊಂತ. ಇದು ನೋಡಿ ನೀವು ಹೋಗಿ ಯೂಟ್ಯೂಬ್ದಾಗ ಜೋಗಿನಾಥ್ ಮಂಡಲ್. ಅದಕ್ಕೆ ನಾ ದಲಿತ ಬಂಧುಗಳಲ್ಲಿ ವಿನಂತಿ ಮಾಡ್ಕೊತೀನಿ, ನಿಮ್ಗೆ ಏನಾರ ರಕ್ಷಣೆ ಕೊಡದಿದ್ರು ಅದು ಹಿಂದೂ ಸಮಾಜನೇ ಕೊಡೋದು ಹೊರತು ಮುಸಲ್ಮಾನರಲ್ಲ. ಇದನ್ನ ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ನೀವೇನು ದಲಿತ ಮುಸ್ಲಿಂ ಬಾಯಿ ಅಂತ ಹೇಳ್ತಾನ ನಾವು ಯಾರು ಹೈದರಾಬಾದ್ ನಾವು ವಯಸ್ ಬೇವರ್ಸಿ ಹೇಳ್ತಾನ 15 ಮಿನಿಟ್ ಪೊಲೀಸನ ಹಿಂದೆ ಸೇರಿಸ್ಬಿಡ್ರಿ, ನೀವು 100 ಕೋಟಿ ಇದೆಲ್ಲ ಹಿಂದೂಗಳು ನಿಮ್ಗೆ ಸಂಪೂರ್ಣ ತಲೆ ಕಡಿತೀವಿ ಅಂತ ಹೇಳ್ತಾರೆ. ಯಾರು ದೇವರ್ಸಿ ತಮ್ಮ ಒಬ್ಬನ ದರ್ಬೇಸಿ ಚಲೋ ಹೆಸರಿಟ್ಟು ನೋಡಿ. ಹೊಸ ಅವ MLA ಅದಾನಲ್ಲಿ. ಅವ ಏನು ಹೇಳ್ತಾನ 15 ಮಿನಿಟ್ ಪೊಲೀಸನ್ನ ಮಿಲಿಟರಿ ಸೇರಿಸ್ಬಿಟ್ರಿ ಭಾರತದಾಗ, ಹಿಂದೂಗಳಿಗೆ 100 ಕೊಟ್ಟಿದ್ದಿರಲ್ಲ ನಿಮ್ಮ ಕಲಾಸ ಮಾಡಿಬಿಡ್ತೀವಿ ಅಂತಾನೆ. ಅಂದ್ರೂ ಅವನ ಮೇಲೆ ಕೇಸ್ ಹಾಕಿದ್ರೆ ನನ್ನ ಮೇಲೆ ಹಾಕ್ತಾನೆ. ಅವ್ನು ಒದ್ದೊಳಗೆ ಹಾಕ್ಬೇಕಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.